ಎಚ್.ಡಿ. ಕುಮಾರಸ್ವಾಮಿ ಹಾಗೆ ರೆಬಲ್ ಲೇಡಿ ಸುಮಲತಾ ಅಂಬರೀಶ್ ಅವರು ನಿನ್ನೆ ಸಾಕಷ್ಟು ಚರ್ಚೆಯನ್ನು ಕೂಡ ನಡೆಸಿರುವಂತದ್ದು. ಎಲ್ಲರನ್ನ ವಿಶ್ವಾಸಕ್ಕೆ ಪಡೆಯೋದಕ್ಕೆ ಎಚ್ಡಿಕೆ ಮುಂದಾಗಿದ್ದಾರೆ. ಜಿಲ್ಲೆಯ ಮೈತ್ರಿ ಮುಖಂಡರ ಜೊತೆ ಎಚ್ಡಿಕೆ ಬಿಗ್ ಮೀಟಿಂಗ್ ಅನ್ನ ಆಯೋಜನೆ ಮಾಡ್ತಿದೆ. ಸದ್ಯ ಸ್ಪರ್ಧೆ ಫಿಕ್ಸ್ ಆಗ್ತಾ ಇದ್ದಂತೇನೆ ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಎಚ್ಡಿಕೆನೇ ಸ್ಪರ್ಧೆ ಮಾಡುವುದು ಅಂತ ಗೊತ್ತಾಗ್ತಾ ಇದ್ದಂತೇನೆ ಮತ್ತಷ್ಟು ಸ್ಟಾಮಿನಾ ಜಾಸ್ತಿ ಆಗ್ತಾ ಇದೆ. ಎಲ್ಲರನ್ನ ವಿಶ್ವಾಸಕ್ಕೆ ಪಡೆಯುವುದಕ್ಕೆ ಮುಂದಾಗ್ತಾ ಇದ್ದಾರೆ ಹಸಿರು ಸೇನಾನಿಗಳು. ಹಾಗಾದ್ರೆ ನಿನ್ನೆ ಸುಮಲತಾ ಅಂಬರೀಶ್ ಅವರ ಒಡೆತನದ ಬೆಂಗಳೂರಿನಲ್ಲಿ ಇರುವಂತಹ ಜೆಪಿ ನಗರದ ನಿವಾಸಕ್ಕೆ ಎಂಟ್ರಿಯನ್ನ ಕೊಡ್ತಾರೆ. ನಾನಾ ರೀತಿಯಾದಂತಹ ಮಾತುಕತೆಯನ್ನ ನಡೆಸ್ತಾರೆ. ಆದ್ರೆ ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗಿದೆ ಏನು ಅನ್ನೋದರ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನಮ್ಮ ಪ್ರತಿನಿಧಿ ಮಹೇಶ್ ದಂಡು ಡೆಸ್ಕ್ ಲೈನ್ ನಿಂದ ಸಂಪೂರ್ಣ ಚಿತ್ರಣವನ್ನ ಬಿಡಿಸ್ತಾ ಹೇಳ್ತಾರೆ. ಎಸ್ ಮಹೇಶ್, ಗಮನಿಸ್ತಾ ಇದ್ದೀವಿ ಈಗಾಗಲೇ ಒಂದು ಕಡೆ ಮಂಡ್ಯ ಈಗಾಗಲೇ ಎಚ್ ಡಿ ಕುಮಾರಸ್ವಾಮಿ ಅವರ ಕೈಗೆ ಸಿಗ್ತಾ ಇದ್ದಂತೆಯೇ ಆಕ್ಟಿವ್ ಆದ್ರು. ಬಟ್ ಇಲ್ಲಿ ಸುಮಲತಾ ಅಂಬರೀಶ್ ಅವರ ನಡೆ ಏನು ಅನ್ನೋದೇ ಕ್ವಶನ್ ಮಾರ್ಕ್ ಆಗ್ತಾ ಇದೆ. ಮಂಡ್ಯದಲ್ಲಿ ಏನಾಯ್ತು ಅಂತ ಕಂಪ್ಲೀಟ್ ಮಾಹಿತಿ ಕೂಡ ನಿಮ್ಮ ಹತ್ರ ಇರುವಂಥದ್ದು ಇಡೀ ರಾಜ್ಯಕ್ಕೂ ಕೂಡ ಗೊತ್ತಿದೆ. ಆದರೆ ನಿಖಿಲ್ ಕುಮಾರಸ್ವಾಮಿಯ ಸೋಲಿದೆಯಲ್ವಾ, ಅದನ್ನ ಈಗಲೂ ಕೂಡ ಕುಮಾರಸ್ವಾಮಿಯವರು ಅರಗಿಸ್ಕೊಳ್ಳಿಕ್ಕೆ ಜೀರ್ಣಿಸ್ಕೊಳ್ಳಿಕ್ಕೆ ಮುಂದಾಗ್ತಾ ಇಲ್ಲ, ಅಂದ್ರೆ ಅವ್ರಿಗೆ ಆಗ್ತಾ ಇಲ್ಲ. ಯಾಕಂದ್ರೆ ಅಷ್ಟೊಂದು ಕಾಡ್ತಾ ಇರುವಂಥದ್ದು ಆ ಸೋಲು. ಅದಕ್ಕೆ ಕಾರಣ ಏನಾಗಿತ್ತಂದ್ರೆ ಓವರ್ ಕಾನ್ಫಿಡೆನ್ಸ್ ಅಂತ. ಮಂಡ್ಯದಲ್ಲಿ ನಮ್ಮನ್ನ ಯಾರು ಕೂಡ ತಡೆಯೋರು ಇರೋದಿಲ್ಲ, ನಾವೇ ಗೆಲ್ತೀವಿ ಅಂತ ಓವರ್ ಕಾನ್ಫಿಡೆನ್ಸ್ ಅಲ್ಲಿ ಜೆಡಿಎಸ್ ನಾಯಕರು ಕಳೆದ ಬಾರಿಯ ಚುನಾವಣೆಯಲ್ಲಿ ಮಾಡಿಕೊಂಡಂತ ಎಡವಟ್ಟುಗಳು ಏನಿತ್ತಲ್ವಾ, ಆ ಎಡವಟ್ಟುಗಳಿಂದ ನಿಖಿಲ್ ಕುಮಾರಸ್ವಾಮಿ ಅವರು ಸೋತರು. ಆದ್ರೆ ಕುಮಾರಸ್ವಾಮಿ ಅವರು ಈ ಬಾರಿ ಶತಾಯ ಗತಾಯ ಗೆಲ್ಲಲೇಬೇಕು ಅಂತ ಮಂಡ್ಯದಲ್ಲಿ ಸ್ಪರ್ಧೆ ಮಾಡ್ತಾ ಇರುವಂತದ್ದು. ಈ ಕಾರಣಕ್ಕಾಗಿ ಈಗ ಓವರ್ ಕಾನ್ಫಿಡೆನ್ಸ್ ಅನ್ನ ಬಿಟ್ಬಿಟ್ಟಿದ್ದಾರೆ ಕುಮಾರಸ್ವಾಮಿ ಅವರು ಅಂತ ಕಾಣಿಸುತ್ತೆ. ಜೊತೆಗೆ ಅಲ್ಲಿ ಅವರ ನಡೆಯನ್ನ ನೋಡ್ತಾ ಇದ್ರೆ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗ್ತಾ ಇರುವಂತದ್ದು. ಯಾವುದೇ ರೀತಿಯ ಓವರ್ ಕಾನ್ಫಿಡೆನ್ಸ್ ಇಲ್ಲದೆ ಕ್ಲೀನ್ ಆಗಿ ಗೆಲ್ಲಲಿಕ್ಕೆ ಏನ್ ಬೇಕು ಅದನ್ನ ಪಿಚ್ ಅನ್ನ ರೆಡಿ ಮಾಡ್ಕೋತಾ ಇದ್ದಾರೆ. ಈಗ ಸ್ಪರ್ಧೆ ಫಿಕ್ಸ್ ಅಂತೂ ಆಗಿದೆ. ಈಗ ಗೆಲ್ಲಲೇಬೇಕಾದಂತ ಅನಿವಾರ್ಯತೆ ಇರುವಂತದ್ದು. ಕುಮಾರಸ್ವಾಮಿ ಅವರಿಗೆ ಗೆಲ್ಲಲಿಕ್ಕೆ ಆಗುತ್ತಾ ಆಗಲ್ವಾ ಅದು ಬೇರೆ ಮಾತು. ಬಟ್ ಪಿಚ್ ಅನ್ನ ರೆಡಿ ಮಾಡ್ಕೋಬೇಕಾಗಿದೆ. ಆ ಪಿಚ್ ಅನ್ನ ರೆಡಿ ಮಾಡ್ಕೋಬೇಕು ಅಂದ್ರೆ ಈಗ ಸುಮಲತಾ ಅವರ ನಡೆ ಏನು ಅನ್ನೋದು ಕುಮಾರಸ್ವಾಮಿ ಅವರಿಗೆ ದೊಡ್ಡ ಪ್ರಶ್ನೆ ಆಗಿರುವಂತದ್ದು. ಇದೇ ಕಾರಣಕ್ಕಾಗಿ ಸುಮಲತಾ ಅವರನ್ನ ಪದೇ ಪದೇ ಭೇಟಿ ಆಗ್ತಾ ಇದ್ದಾರೆ, ಅವ್ರ ಜೊತೆ ಮಾತುಕತೆಯನ್ನ ನಡೆಸ್ತಾ ಇದ್ದಾರೆ. ನಿನ್ನೆ ಕೂಡ ಭೇಟಿ ಆಗಿರುವಂತದ್ದು. ಆ ಸಭೆಯಲ್ಲಿ ಏನ್ ನಡೀತು ಅಂದ್ರೆ ಸುಮಲತಾ ಅವರು ಕೂಡ ಒಂದು ಮಾತನ್ನೇ ಹೇಳ್ತಾರೆ, ಇಲ್ಲ ನಾನು ಏಪ್ರಿಲ್ 3ನೇ ತಾರೀಕು ಬಂದು ನಾನು ನಿರ್ಧಾರವನ್ನ ತಿಳಿಸ್ತೀನಿ ಅಂತ ಹೇಳಿರುವಂತದ್ದು. ಅಂದ್ರೆ ಅವರು ಕಾದು ನೋಡುವ ತಂತ್ರಗಾರಿಕೆ ಹೋಗ್ತಾ ಇದ್ದಾರೆ, ವೇಟ್ ಮಾಡ್ತಾ ಇದ್ದಾರೆ ತಮ್ಮ ನಿರ್ಧಾರಕ್ಕೆ ಅಂತ. ಬಟ್ ಕುಮಾರಸ್ವಾಮಿ ಅವರ ವಾದ ಏನು ಅಂದ್ರೆ ಕುಮಾರಸ್ವಾಮಿ ಅವರು ಹೇಳ್ತಾ ಇರೋದು ಇಷ್ಟೇನೆ, ನಿಮ್ಮ ಬೆಂಬಲ ನಮಗಿರ್ಲಿ ಅಂತ. ಅಂದ್ರೆ ಈ ಬಾರಿ ನಾನು ಸ್ಪರ್ಧೆ ಮಾಡ್ತಾ ಇದ್ದೀನಿ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ, ನೀವು ಬೆಂಬಲ ಕೊಡಬೇಕು, ಜೊತೆಗೆ ನಾನು ನಾಮಿನೇಷನ್ ಫೈಲ್ ಮಾಡ್ತೀನಿ, ಆ ಸಭೆಗೂ ಕೂಡ ನೀವು ಬರಬೇಕು ಅಂತ ಹೇಳ್ತಾ ಇರುವಂತದ್ದು. ಅಂದ್ರೆ ಯಾವುದೇ ಕಾರಣಕ್ಕೂ ಪಕ್ಷೇತರವಾಗಿ ನಿಲ್ಲಬಾರದು ಅಂತ ಮನವಿಯನ್ನ ಮಾಡ್ಕೊಂಡಿರುವಂತದ್ದು. ಇದಕ್ಕೆ ಸುಮಲತಾ ಅವರು ಏನ್ ನಿರ್ಧಾರ ಮಾಡ್ತಾರೆ ಅನ್ನೋದು ಸೆಕೆಂಡ್ರಿ. ಬಟ್ ಕುಮಾರಸ್ವಾಮಿ ಅವರು ಈಗ ಪ್ಲಾನ್ ಬಿ ಅನ್ನ ಮಾಡ್ಕೊಂಡಿರುವಂತದ್ದು. ಆ ಪ್ಲಾನ್ ಬಿ ಏನಂದ್ರೆ ಸುಮಲತಾ ಫ್ಯಾಕ್ಟರ್ ಇರ್ಲಿ ಇಲ್ಲದೆ ಹೋಗ್ಲಿ, ಅಂದ್ರೆ ಸುಮಲತಾ ಅವರು ಈ ಬಾರಿ ಸ್ಪರ್ಧೆ ಮಾಡದೆ ಇರ್ಲೂ ಕೂಡ ಗೆಲ್ಲಲಿಕ್ಕೆ ಬೇಕಾದಂತ ಎಲ್ಲಾ ಅವಕಾಶಗಳನ್ನ ಸೃಷ್ಟಿ ಮಾಡ್ಕೋತಾ ಇದ್ದಾರೆ. ಅದೇ ಕಾರಣಕ್ಕಾಗಿ ಇವತ್ತು ಕುಮಾರಸ್ವಾಮಿ ಅವರು ಬೆಳ್ಳಂಬೆಳಗ್ಗೆ ಆಕ್ಟಿವ್ ಆಗಿರುವಂತದ್ದು ಮಂಡ್ಯ ಲೋಕಸಭಾ ಕ್ಷೇತ್ರಕ್ಕೆ ಬರುವಂತ ಬಿಜೆಪಿ ನಾಯಕರ ಜೊತೆ. ಇಲ್ಲಿ ನೋಡಿ, ಬಿಜೆಪಿ ನಾಯಕರ ಜೊತೆ ಸಭೆಯನ್ನ ನಡೆಸಿರುವಂತದ್ದು. ಯಾವ ಕಾರಣಕ್ಕೆ ಬಿಜೆಪಿ ನಾಯಕರ ಸಭೆ ನಡೆಸಿದ್ದಾರೆ ಅಂದ್ರೆ ಬಿಜೆಪಿ ನಾಯಕರು ಸಾಮಾನ್ಯವಾಗಿ ಕಳೆದ 5 ವರ್ಷಗಳಿಂದ ಕೂಡ ಸುಮಲತಾ ಅವರ ಹಿಂದೆ ಮುಂದೆ ಓಡಾಡ್ಕೊಂಡು ಇದ್ದಂತವರು ಪಕ್ಷ ಸಂಘಟನೆಯನ್ನ ಮಾಡ್ತಾ ಇದ್ರು. ಈಗ ಸುಮಲತಾ ಅವರನ್ನ ಪಕ್ಕಕ್ಕಿಟ್ರೆ ಬಿಜೆಪಿ ನಾಯಕರನ್ನ ವಿಶ್ವಾಸಕ್ಕೆ ಗಳಿಸಿದ್ರೆ ಆಗ ಮೈತ್ರಿ ವರ್ಕೌಟ್ ಆಗುತ್ತೆ. ಜೆಡಿಎಸ್ ನಾಯಕರು ಜೆಡಿಎಸ್ ನ ಕೇಡರ್ ಕಂಪ್ಲೀಟ್ ಆಗಿ ಕುಮಾರಸ್ವಾಮಿ ಅವರು ನಿಂತ ಕಾರಣಕ್ಕಾಗಿ ವರ್ಕ್ ಮಾಡ್ತಾರೆ, ಜೊತೆಗೆ ಜಿದ್ದಿಗೆ ಬಿದ್ದಂತೆ ವರ್ಕ್ ಮಾಡ್ತಾರೆ. ಆದ್ರೆ ಬಿಜೆಪಿಯ ನಾಯಕರು ಏನ್ ಮಾಡ್ತಾರೆ ಅನ್ನುವ ಪ್ರಶ್ನೆ ಇರುವಂತದ್ದು. ಈಗ ಸುಮಲತಾ ಫ್ಯಾಕ್ಟರ್ ಸೆಕೆಂಡ್ರಿ, ಬಟ್ ಇಲ್ಲಿ ಮೈತ್ರಿ ಆಗಿರುವಂತದ್ದು ಜೆಡಿಎಸ್ ಬಿಜೆಪಿ. ಸೊ ಜೆಡಿಎಸ್ ನಾಯಕರು 100ಕ್ಕೆ 100ರಷ್ಟು ಕುಮಾರಸ್ವಾಮಿ ಅವರ ಪರವಾಗೇ ನಿಲ್ತಾರೆ. ಇಲ್ಲಿ ಅಸಮಾಧಾನದ ಮಾತೇ ಬರೋದಿಲ್ಲ. ಆದ್ರೆ ಬಿಜೆಪಿಲಿ ಆ ರೀತಿ ಇದೆಯಾ ಅನ್ನುವ ಪ್ರಶ್ನೆ ಬರುತ್ತೆ. ಯಾಕಂದ್ರೆ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಜಿದ್ದಿಗೆ ಬಿದ್ದು ಕಳೆದ ಬಾರಿ ಯಾರು ಸ್ಪರ್ಧೆ ಮಾಡಿದ್ರು ಅಂದ್ರೆ ಬಿಜೆಪಿಯ ವೋಟರ್ಸ್, ಬಿಜೆಪಿಯ ಕಾರ್ಯಕರ್ತರು ಜೆಡಿಎಸ್ ಅನ್ನ ಸೋಲಿಸಲೇಬೇಕು ಅಂತ ಪ್ರಯತ್ನವನ್ನ ಪಡ್ತಾ ಇದ್ರು. ಇಲ್ಲಿ ಮಂಡ್ಯ ಲೋಕಸಭಾ ಕ್ಷೇತ್ರ ಅಂದ್ರೆ ಒಂದು ಸಣ್ಣ ಇತಿಹಾಸವನ್ನ ಹೇಳ್ತೀನಿ. ಅದೇನಂದ್ರೆ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಈಗ ಬಿಜೆಪಿಯ ನಾಯಕರಂತ ಏನೆಲ್ಲ ಗುರುತಿಸ್ಕೋತಾ ಇದ್ದಾರೆ, ಬಿಜೆಪಿಯ ಕಾರ್ಯಕರ್ತರಂತ ಏನಂತ ಗುರುತಿಸ್ಕೋತಾ ಇದ್ದಾರೆ, ಅವರೆಲ್ಲರೂ ಕೂಡ ಮೂಲತಃ ಜೆಡಿಎಸ್ ನ ವಿರೋಧಿಗಳು.
JDS ನ ಕಟ್ಟಾ ವಿರೋಧಿಗಳಾಗಿರುವಂತದ್ದು. ಈ ಕಾರಣಕ್ಕಾಗಿ ಅವರ ವಿಶ್ವಾಸವನ್ನ ಗಳಿಸಿದರೆ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಗೆಲುವು ಸುಲಭ ಅನ್ನುವ ಟಾರ್ಗೆಟ್ ಅನ್ನ ಆ ತಂತ್ರಗಾರಿಕೆಯನ್ನ ಕುಮಾರಸ್ವಾಮಿ ಅವರು ಎಣಿತಾ ಇರುವಂತದ್ದು. ಬಟ್ ಇಲ್ಲಿ ಪ್ರಶ್ನೆ ಏನಂದ್ರೆ ವರ್ಕೌಟ್ ಆಗುತ್ತಾ ಈ ಮೈತ್ರಿ? ಯಾಕಂದ್ರೆ ಮಂಡ್ಯ ಲೋಕಸಭಾ ಕ್ಷೇತ್ರ ಅಂದ್ರೆ ನಾನು ಈಗಾಗಲೇ ಹೇಳ್ತಾ ಇದ್ದೆ, JDS ವಿರುದ್ಧವಾಗಿ ನಿಂತಹ ಬಿಜೆಪಿಯ ಕಾರ್ಯಕರ್ತರು ವರ್ಕ್ ಮಾಡ್ತಾರ ಅನ್ನೋ ಪ್ರಶ್ನೆ ಇರುವಂತದ್ದು ಚಂದ್ರಕಾಂತ್.